ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ 3 ಕೂಡ ಮುಗಿಸಿದ್ದೀರಾ. ಹತ್ರ ನಿಮ್ಮ ಪರೀಕ್ಷೆ ಇನ್ನೂ 30 ದಿವಸ ಉಳಿದದ. ಈ 30 ದಿವಸದಾಗ ನೀವು ಹೆಂಗೆ ತಯಾರು ಮಾಡಬೇಕು? ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ನಾ ಭಾಳ ಪ್ರಯತ್ನ ಮಾಡ್ತೀನಿ, ಆದರೂ ನನಗೆ ಸರಿಯಾದ ಮಾರ್ಕ್ಸ್ ಗಣಿತದಾಗ ಬರೋದಿಲ್ಲ, ಅದು ಯಾಕೆ ರೀ ಸರ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೆ ನೀವು ಸರಿಯಾದ ರೀತಿಯಲ್ಲಿ ನೋಡಿ ನೋಟ್ಸ್ ಮಾಡ್ಕೊರಿ. ನೀವು ಸರಿಯಾದ ಮಾರ್ಕ್ಸನ್ನು ತಗೋಬೇಕಾದ್ರೆ ನಿಮ್ಮದು ಫಸ್ಟ್ ಯೋಜನೆ ಸರಿಯಾಗಿರಬೇಕು. ನೀವು ಸಾಕಷ್ಟು ಕಷ್ಟಪಡ್ತೀರ, ಆದ್ರೆ ನೀವು ಅಂಕಗಳನ್ನು ಪಡೆಯೋಕೆ ಯಾಕೆ ವಿಫಲ ಆಗ್ತೀರಿ ಅಂದ್ರೆ ಸರಿಯಾದ ಯೋಜನೆಯ ಕೊರತೆ. ಅಂದ್ರೆ ನೀವು ಒಂದು ಪ್ರಾಪರ್ ಆದ ಪ್ಲ್ಯಾನ್ ಹಾಕ್ಕೊಂಡು ಓದೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವು ಸರಿಯಾಗಿ ಓದಬೇಕಂದ್ರೆ ನೀಲನಕ್ಷೆಯ ಪ್ರಕಾರ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕು. ಇಲ್ಲಿ ಬರ್ತಿದ್ದೀನಿ ನೋಡ್ರಿ, ಯಾವ್ಯಾವ ಪಾಠದಾಗ ಎಷ್ಟೆಷ್ಟು ಅಂಕಗಳು ವಿಂಗಡಣೆ ಆಗ್ಯದ ಅಂತಕ್ಕಂಥ ಈ ನೀಲನಕ್ಷೆ ನಿಮ್ಮ ಹತ್ರ ನಿಮ್ಮ ಸ್ಟಡಿ ಟೇಬಲ್ಗೆ ಯಾವಾಗಲೂ ಇರಬೇಕು. ಇದು ಒಂದನೇ ಕೆಲಸ. ಎರಡನೇದು ಏನು ಮಾಡ್ಬೇಕಂದ್ರೆ ಈ ಎಲ್ಲ ಪಾಠದ ಮ್ಯಾಗ ಎಷ್ಟೆಷ್ಟು ಪ್ರಶ್ನೆಗಳು ಬಂದವಂತಕ್ಕಂಥದ್ದನ್ನು ನೋಡಬೇಕು. ಅದಕ್ಕೆ ಮೂಲ ಆಧಾರ ಏನಂದ್ರೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 3 ಪೂರ್ವ ಸಿದ್ಧತಾ ಪರೀಕ್ಷೆ ಪತ್ರಿಕೆಗಳು ಕೂಡ ನಿಮ್ಮ ಹತ್ರ ಇರಬೇಕು. ಇಲ್ಲಿ ನೋಡ್ರಿ, ಸ್ವಲ್ಪ ವಿಡಿಯೋವನ್ನು ಪಾಸ್ ಮಾಡಿ ಈ ನೀಲನಕ್ಷೆಯನ್ನು ನೀವು ಬರ್ಕೋರಿ. ನಿಮ್ಮ ಹತ್ರ PDF ಇದ್ರೂ ಸಹ ಬರೆಯೋದ್ರಿಂದ ನಿಮಗೆ ಹೆಚ್ಚಿನ ನೆನಪಿನ ಶಕ್ತಿ ಉಳಿತದ. ಇಲ್ಲಿ ನೋಡ್ರಿ, ವಾಸ್ತವ ಸಂಖ್ಯೆಗಳ ಮ್ಯಾಗ 1 ಮಾರ್ಕ್ಸಿನ 1 ಕ್ವಶನ್, 2 ಮಾರ್ಕ್ಸಿನ 2 ಕ್ವಶನ್, ಟೋಟಲ್ ಕ್ವಶನ್ ಎಷ್ಟು ಅದಾವ? 3 ಅದಾವ. ಅದ್ರನಾಗ ಅಂಕಗಳು ಎಷ್ಟು ಬರ್ತಾವ? 5 ಅಂಕಗಳು ಬರ್ತಾವ. ಇಲ್ಲಿ ನೋಡ್ರಿ, ಎರಡನೇ ಪಾಠ ಬಹುಪದೋಕ್ತಿಗಳ ಮ್ಯಾಗ 1 ಮಾರ್ಕ್ಸಿನ 2 ಕ್ವಶನ್ ಬರ್ತಾವ, 3 ಮಾರ್ಕ್ಸಿನ 1 ಕ್ವಶನ್ ಬರ್ತದ. ಟೋಟಲ್ ಕ್ವಶನ್ ಎಷ್ಟು? 3 ಅದಾವ. ಟೋಟಲ್ ಮಾರ್ಕ್ಸ 5. ನೆಕ್ಸ್ಟ್ ನೋಡ್ರಿ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಮ್ಯಾಗ 1 ಮಾರ್ಕ್ಸಿಂದ 2 ಕ್ವಶನ್, 2 ಮಾರ್ಕ್ಸಿಂದ 1 ಕ್ವಶನ್, 4 ಮಾರ್ಕ್ಸಿಂದ 1 ಕ್ವಶನ್, ಟೋಟಲ್ ಕ್ವಶನ್ 4, ಟೋಟಲ್ ಮಾರ್ಕ್ಸ 8. ನೆಕ್ಸ್ಟ್ ನೋಡ್ರಿ, ವರ್ಗ ಸಮೀಕರಣಗಳು ಪಾಠದ ಮ್ಯಾಗ 1 ಮಾರ್ಕ್ಸಿಂದ 1 ಕ್ವಶನ್, 2 ಮಾರ್ಕ್ಸಿಂದ 1 ಕ್ವಶನ್, ನೆಕ್ಸ್ಟ್ 3 ಮಾರ್ಕ್ಸಿಂದ ಹೇಳಿಕೆ ರೂಪದ ಪ್ರಶ್ನೆ ಬರ್ತದೆ, ಇಲ್ಲಿ 1 ಕ್ವಶನ್. ನೆಕ್ಸ್ಟ್ ಟೋಟಲ್ ಕ್ವಶನ್ ಎಷ್ಟು? 3, ಟೋಟಲ್ ಮಾರ್ಕ್ಸ 6. ಸಮಾಂತರ ಶ್ರೇಣಿಗಳ ಮ್ಯಾಗ 1 ಮಾರ್ಕ್ಸಿನ 2 ಕ್ವಶನ್, 2 ಮಾರ್ಕ್ಸಿಂದ 1 ಕ್ವಶನ್, ನೆಕ್ಸ್ಟ್ 4 ಮಾರ್ಕ್ಸಿಂದು ಅಪ್ಲೈಡ್ ಕ್ವಶನ್, ಅನ್ವಯಿಕ ಪ್ರಶ್ನೆ ಇರ್ತದೆ. ಇದು ಟೋಟಲ್ ಆಗಿ ಎಷ್ಟು ಕ್ವಶನ್ ಅದಾವ? 4 ಅದಾವ. ಟೋಟಲ್ ಮಾರ್ಕ್ಸ 8. ನೆಕ್ಸ್ಟ್ ನೋಡ್ರಿ, ಇಲ್ಲಿ ತ್ರಿಭುಜಗಳ ಪಾಠದ ಮ್ಯಾಗ 1 ಮಾರ್ಕ್ಸಿನ 2 ಕ್ವಶನ್, 3 ಮಾರ್ಕ್ಸಿನ 1 ಕ್ವಶನ್, ನೆಕ್ಸ್ಟ್ 4 ಮಾರ್ಕ್ಸಿಂದು 1 ಕ್ವಶನ್. ಅಂದ್ರೆ ಇಲ್ಲಿ ಪ್ರಮೇಯಗಳು ಬರ್ತದ ತ್ರಿಭುಜಗಳ ಪಾಠದ ಮ್ಯಾಗ. ಟೋಟಲ್ ಕ್ವಶನ್ ಎಷ್ಟು? 4, ಟೋಟಲ್ ಮಾರ್ಕ್ಸ 9. ನೆಕ್ಸ್ಟ್ ನೋಡ್ರಿ, ವೃತ್ತಗಳ ಮ್ಯಾಗ 2 ಮಾರ್ಕ್ಸಿಂದ 1 ಕ್ವಶನ್ ಇರ್ತದ, 3 ಮಾರ್ಕ್ಸಿಂದ ಇಲ್ಲಿ ಪ್ರಮೇಯ ಬರ್ತದ. ಇಲ್ಲಿ ಏನು ಬರ್ತದ? ಪ್ರಮೇಯ ಬರ್ತದ. ನೆಕ್ಸ್ಟ್ ನೋಡ್ರಿ, ಟೋಟಲ್ ಕ್ವಶನ್ ಎಷ್ಟು? 2, ಟೋಟಲ್ ಮಾರ್ಕ್ಸ್ ಎಷ್ಟು? 5. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಈ ಪಾಠದ ಮ್ಯಾಗ 1 ಮಾರ್ಕ್ಸಿಂದ 1 ಕ್ವಶನ್ ಬರ್ತದ, 2 ಮಾರ್ಕ್ಸಿಂದ 1 ಕ್ವಶನ್ ಬರ್ತದ, 3 ಮಾರ್ಕ್ಸಿಂದ 1 ಕ್ವಶನ್ ಬರ್ತದ. ಟೋಟಲ್ ಕ್ವಶನ್ ಎಷ್ಟು? 3, ಟೋಟಲ್ ಮಾರ್ಕ್ಸ 6. ನೆಕ್ಸ್ಟ್ ನೋಡ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಪಾಠದ ಮ್ಯಾಗ 1 ಮಾರ್ಕ್ಸಿಂದ 1 ಕ್ವಶನ್, 2 ಮಾರ್ಕ್ಸಿಂದ 1 ಕ್ವಶನ್, 3 ಮಾರ್ಕ್ಸಿಂದ 1 ಕ್ವಶನ್. ಟೋಟಲ್ ಕ್ವಶನ್ ಎಷ್ಟು? 3, ಟೋಟಲ್ ಮಾರ್ಕ್ಸ 6. ನೆಕ್ಸ್ಟ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದ ಮ್ಯಾಗ 4 ಮಾರ್ಕ್ಸಿಂದ 1 ಕ್ವಶನ್ ಬರ್ತದ. ನೆಕ್ಸ್ಟ್
ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತಕ್ಕಂಥ ಪಾಠದ ಮ್ಯಾಗ 1 ಮಾರ್ಕ್ಸಿನ 2 ಕ್ವಶನ್ ಬರ್ತಾವ, 5 ಮಾರ್ಕ್ಸಿನ 1 ಕ್ವಶನ್ ಬರ್ತದ. ಟೋಟಲ್ ಕ್ವಶನ್ 3, ಟೋಟಲ್ ಮಾರ್ಕ್ಸ್ 7. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥ ಪಾಠದ ಮ್ಯಾಗ 3 ಮಾರ್ಕ್ಸಿಂದ 1 ಕ್ವಶನ್ ಬರ್ತದ. ಸಂಖ್ಯಾಶಾಸ್ತ್ರದ ಮ್ಯಾಗ 1 ಮಾರ್ಕ್ಸಿಂದ 1 ಕ್ವಶನ್ ಬರ್ತದ, 3 ಮಾರ್ಕ್ಸಿಂದ 1 ಕ್ವಶನ್ ಬರ್ತದೆ. ಇದರೊಳಗೆ ಸರಾಸರಿ ಬಹುಲಕ ಬರ್ತದ. ನೆಕ್ಸ್ಟ್ ಟೋಟಲ್ ಕ್ವಶನ್ ಎಷ್ಟು? 2, ಟೋಟಲ್ ಮಾರ್ಕ್ಸ್ 4. ಸಂಭವನೀಯತೆ ಮ್ಯಾಗ 1 ಮಾರ್ಕ್ಸಿಂದ 1 ಕ್ವಶನ್ ಇರ್ತದ, 3 ಮಾರ್ಕ್ಸಿಂದ 1 ಕ್ವಶನ್ ಇರ್ತದ, ಟೋಟಲ್ ಕ್ವಶನ್ 2, ಟೋಟಲ್ ಮಾರ್ಕ್ಸ್ 4. ಇಲ್ಲಿ ನೋಡ್ರಿ, ಒಟ್ಟು 1 ಮಾರ್ಕ್ಸಿನ 16 ಕ್ವಶನ್ಗಳು, 2 ಮಾರ್ಕ್ಸಿನ 8 ಕ್ವಶನ್ಗಳು, 3 ಮಾರ್ಕ್ಸಿನ 9 ಕ್ವಶನ್ಗಳು, 4 ಮಾರ್ಕಿನ 4 ಕ್ವಶನ್ಗಳು, 5 ಮಾರ್ಕಿನ 1 ಕ್ವಶನ್, ಟೋಟಲ್ ಕ್ವಶನ್ 38, ಟೋಟಲ್ ಮಾರ್ಕ್ಸ್ 80. ಈ ರೀತಿಯಾಗಿ ನಿಮ್ಮ ನೀಲ ನಕಾಶೆ ಇರ್ತದ. ನೀವು ಏನು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳೇ, ಈ ನೀಲ ನಕಾಶೆಯನ್ನು ತಗೊಂಡು ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದಡಿಗೆ ಒಟ್ಟಿಗೆ ಮಾಡ್ಕೊಂಡು ಏನು ಮಾಡಬೇಕು, ಈ ಬ್ಲೂ ಪ್ರಿಂಟ್ ಪ್ರಕಾರ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ನೀವು ಏನು ಮಾಡ್ರಿ ಅಂದ್ರೆ, ಯಾವ್ಯಾವ ಈಸಿ ಕ್ವಶನ್ಗಳು ಇರ್ತಾವಲ್ಲ ಅವೆಲ್ಲವನ್ನ ಪರ್ಫೆಕ್ಟ್ ಮಾಡ್ರಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ವಾಸ್ತವ ಸಂಖ್ಯೆಗಳ ಪಾಠದ ಮ್ಯಾಗ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಂಥವು ಬಂದಿರ್ತಾವ. ಮೊದಲು ಈಸಿ ಬಂದವನ್ನ ಏನು ಮಾಡ್ರಿ, ಪರ್ಫೆಕ್ಟ್ ಮಾಡ್ರಿ. ಅಲ್ಲಿ ತನ ಟಫ್ ಇರೋ ಕ್ವಶನ್ಕ ಹೋಗಕ್ಕೆ ಹೋಗ್ಬೇಡ್ರಿ. ನೀವು ಒಮ್ಮೆ ಟಫ್ ಇದ್ದ ಕ್ವಶನ್ಗೆ ಹೋದ್ರಿ ಅಂದ್ರೆ ನಿಮ್ಗೆ ಏನಾಗ್ತದಂದ್ರೆ ಆತಂಕದಿಂದ ಬರೋ ಲೆಕ್ಕ ಸತ್ಯಕ ಬಿಟ್ಟು ಬಂದ್ಬಿಡ್ತೀರಿ. ಅದಕ್ಕೋಸ್ಕರ ನೀವು ಮೊದಲಿಗೆ ಯಾವ್ಯಾವ ಈಸಿ ಇರ್ತಾವಲ್ಲ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಒಂದು 5 ದಿವಸದೊಳಗೆ ಕಂಪ್ಲೀಟ್ ಮಾಡ್ಕೋರಿ. ಅದಾದ್ಮ್ಯಾಗ ನೆಕ್ಸ್ಟ್ ಗ್ರಾಫ್ ಆಗಿರ್ಬೋದು, ಪ್ರಮೇಯಗಳಾಗಿರ್ಬೋದು, ಎಲ್ಲವನ್ನ ಮೊದಲ ಪ್ರಯತ್ನ ಮಾಡ್ರಿ. ಅವಕ್ಕೇನು ಮಾಡ್ರಿ, ನೀವು ಏನೇನು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಈ ಬ್ಲೂ ಪ್ರಿಂಟ್ನೇ ಬಂದಿರ್ತಾವಲ್ಲ ಅವಕ್ಕೆಲ್ಲ ಏನು ಮಾಡ್ರಿ, ಹಿಂಗೆ ರೈಟ್ ಮಾರ್ಕ್ ಹಾಕೊಂತ ಹೋಗ್ರಿ. ಈಗ ಬಹುಪದೋಕ್ತಿ ಒಳಗೆ ನಿಮಗೆ 1 ಮಾರ್ಕ್ಸಿನ 2 ಲೆಕ್ಕ ಬಂದಿದ್ವು ಅಂದ್ರೆ ಅದಕ್ಕೆ ಈ ಥರ ರೈಟ್ ಮಾಡ್ಕೊತ ಹೋಗ್ರಿ. ಇದ್ರಲಿಂತ ನಿಮಗೆ ಗೊತ್ತಾಗ್ತದ ನಾ ಎಲ್ಲಿ ತಪ್ಪಾಕತ್ತೀನಿ, ನಾ ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು, ಮತ್ತು ಯಾವುದನ್ನು ಹೆಚ್ಚಿಗೆ ಬಿಡಿಸಿದ್ರೆ ನಮಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ತದ ಅಂತ ಗೊತ್ತಾಗ್ತದ. ಕೆಲವೊಂದಿಷ್ಟು ಹುಡುಗರು ಇರ್ತಾರ, ಅವ್ರು ಏನು ಮಾಡ್ತಾರಂದ್ರೆ ಬರೋ ಲೆಕ್ಕನೇ ಬಿಡಿಸ್ಬಿಡೋದು ಬರೀ. ಈಗ ಸಮಾಂತರ ಶ್ರೇಣಿದು 2 ಮಾರ್ಕ್ಸಿನ ಲೆಕ್ಕಕ್ಕೆ ಬರ್ತಿರ್ತದ, ಅದೇ ಬಿಡಿಸ್ಕೊಂತ ಕುಂತ್ಬಿಡೋದು. ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನೀಟಾಗಿ ಓದ್ತಾ ಹೋಗ್ರಿ. ಗ್ಯಾರಂಟಿ ನೀವು 100ಕ್ಕೆ 100 ಅಂಕಗಳನ್ನು ಪಡೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ವಿದ್ಯಾರ್ಥಿಗಳೇ, ನಾ ಇಷ್ಟೆಲ್ಲ ಹೇಳಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದ್ರಗಳ ಮ್ಯಾಗ ಏನು ಮಾಡ್ತೀನಿ, ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಅವುಗಳನ್ನು ಸಹ ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.